ಫ್ರೆಂಡ್ಸು ಅದೇನ್ ಮಾಡ್ಬೇಕು ಅಂತ ಹೇಳು ಮಾಡ ಆದ್ರೆ ಕೋಪ ಬಿಟ್ಬಿಡಪ್ಪ ಸರ್ ನಿಮ್ ಫ್ರೆಂಡ್ ಅಂತೀರಾ ಕೋಪ ಬಿಟ್ಬಿಡಿ ಸರ್ ನಾನ್ ಕೋಪ ಬಿಡ್ತೀನಿ ಆದ್ರೆ ಮುಂದಿನ ಜನ್ಮದ ಶಾಪ ಬಿಡ್ಬೇಕಲ್ಲ ಅದೆಲ್ಲ ಇವ್ನ್ಗೆಲ್ಲ ಅರ್ಥ ಆಗತ್ತೆ ಎಲ್ರೂ ಕಥ ಏನ್ ಮಾಡ್ತಾರ ಇವ್ರು ಅದ ಮಾಡ್ತಾ ಇದ್ದಾನೆ ಅದರಿಂದ ನನಗೆ ನಿಮಗೆ ಅಷ್ಟೇ ಅಲ್ಲ ಇಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ವಿಷ ಕೊಟ್ಟಾಗೆ ಸರ್ ವಿಷ ಕೊಟ್ಟಾಗೆ ಗೊತ್ತಾ ಪ್ರತಿಯೊಬ್ಬರಿಗೂ ವಿಷ ನೋಡು ನಾನ್ ಹಿಂಗೆ ಮುಂಚೆನೆ ಹೇಳಿದೀನಿ ಮತ್ತೆ ಮತ್ತೆ ಹೇಳೋಕೆ ನಂಗೆ ಸುರ್ಸೋತಿಲ್ಲ ಹೆಂಗಾದ್ರೂ ಹಾಳಾಗೋಗು ನಂಗಲ್ಲಿ ಏನು ಅಂತ ನಂಗೆ ಗೊತ್ತು ಮಂತ್ರಿ ತಲೆ ಮೇಲಿರೋ ಟೋಪಿಗೂ ಪೊಲೀಸ್ ಕೈಯಲ್ಲಿರೋ ಲಾಟಿಗೂ ಏನು ಕಮ್ಮಿ ಇಲ್ಲ ನನ್ನ ಕೈಯಲ್ಲಿರೋ ಬರ್ಕೆ ನನ್ನ ಕೈಲಾದಷ್ಟು ಈ ಸಮಾಜ ನಾನು ತೊಳಿತಾನೆ ಇರ್ತೀನಿ ನನಗೆ ಗೊತ್ತಿಲ್ಲ ನೀನ್ ಬೆಳಗ್ಗೆ ಬಂದು ಕಿರ್ಚಾಡ್ದಾಗೆ ಅನ್ಕೊಂಡೆ ಏನೋ ಒಂದು ಸ್ಪೆಷಲ್ ಆಗುತ್ತೆ ಅಂತ ನೋಡು ನಂಗೆಲ್ಲ ಗೊತ್ತಾಗೋಯ್ತು ನಾನು ಇವತ್ತಿಂದ ನೀನು ಹೇಳ್ದಾಗೆ ಕಸ ಸಪ್ರೇಟ್ ಮಾಡ್ಕೊಡ್ತೀನಿ ಆದ್ರೆ ಒಂದ್ಸಲ ಹೇಳ್ಕೊಟ್ಬಿಡ್ತೀಯಾ ಅಪ್ಪ ಮೊದಲು ಎಲ್ಲರೂ ಕಸ ಸಪ್ರೇಟ್ ಮಾಡಿ ಈ ಚಾರ್ಟ್ ನೋಡ್ಕೊಂಡು ಹೇಳು ಇಂಗ್ಲಿಷ್ ಅಲ್ಲಿ ಇದೆ ಗುರು ತುಂಬಾ ಇದೆ ಸರ್ ನಾನು ಹೇಳ್ಕೊಡ್ತೀನಿ ಈಗ ಭೂಮಿ ಕರೆದೋ ಅಂತ ಐಟಮ್ಸ್ ಅಂದ್ರೆ ಹಣ್ಣು ತರಕಾರಿ ಸಿಪ್ಪೆ ಉಳಿದ ಆಹಾರ ಇತ್ಯಾದಿ ಇದನ್ನೆಲ್ಲ ವೆಟ್ ವೇಸ್ಟ್ ಅಂತ ಕರೀತಾರೆ ಹಾಗೆ ಭೂಮಿ ಕರೀತಾರೆ ಐಟಮ್ಸ್ ಅಂದ್ರೆ ಪ್ಲಾಸ್ಟಿಕ್ ಬಾಟ್ಲುಗಳು ತಟ್ಟೆ ಲೋಟಗಳು ಇವನ್ನೆಲ್ಲ ಡ್ರೈ ವೇಸ್ಟ್ ಅಂತ ಕರೀತಾರೆ ಈಗ ನಮ್ಮ ಮನೇಲಿ ಯಾರು ಡಸ್ಟ್ಬಿನ್ ಇದೆ ಅನ್ಕೋ ಹೌದು ಒಂದು ಹಸಿರು ಕಲರ್ದು ವೆಟ್ ವೇಸ್ಟ್ ಹಣ್ಣು ತರಕಾರಿ ಸಿಪ್ಪೆ ಭೂಮಿ ಕರೆದುವಂತ ಐಟಮ್ ಐಟಮ್ ಹೌದು ಇದು ಕೆಂಪುದಿಟ್ಕೊಳ್ಳೋಣ ಇದರಲ್ಲಿ ಪ್ಲಾಸ್ಟಿಕ್ ಭೂಮಿ ಕರೆದೇ ಇರೋ ಐಟಮ್ ಕರೆಕ್ಟಾ ಕರೆಕ್ಟ್ ಅಂದ್ರೆ ಅದನ್ನ ಒದ್ದೆ ಮಾಡಕ್ಕೆ ವೆಟ್ ವೇಸ್ಟ್ ಆಗ್ಬಿಡಲ್ಲ ಇಲ್ಲ ಅದು ಡ್ರೈ ವೇಸ್ಟ್ ಆಗುತ್ತೆ ಕರೆಕ್ಟ್ ಓಕೆ ಇಷ್ಟೇ ಅಲ್ಲ ಸರ್ ಈಗ ಭೂಮಿಗೆ ಸೇರಿದ್ರೆ ಪ್ರಾಣಿಗಳಿಗೆ ನಮ್ಮಂತ ಮನುಷ್ಯರಿಗೆ ದುಷ್ಪರಿಣಾಮ ಬೀರುವಂತ ಐಟಮ್ಸ್ ಇದ್ರಲ್ಲಿ ಯಾರಿಗೆಲ್ಲ ಸೇರುತ್ತೆ ಗೊತ್ತಾ ಹೇಳಿ ನಾನು ಹೇಳ್ತೀನಿ ಕೇಳಿ ಗಾಡಿ ಫ್ಲೋರ್ಗಳು ಔಷಧಿ ಬಾಟ್ಲುಗಳು ಸೆಲ್ಗಳು ಇವೆಲ್ಲ ರಿಜೆಕ್ಟ್ಮೆಂಟ್ ಅಂತ ಕರೀತಾರೆ ಅದು ಡೇಂಜರ್ ಹೌದು ನೀವು ಅದನ್ನ ಪೇಪರಲ್ಲಿ ಸುತ್ತಿ ಒಂದು ಎಕ್ಸ್ ಮಾರ್ಕ್ ಹಾಕೊಟ್ರೆ ಅದನ್ನ ನಮ್ಮ ಪೌರ ಕಾರ್ಮಿಕರು ಹುಷಾರಾಗಿ ಹ್ಯಾಂಡಲ್ ಮಾಡ್ತಾರೆ ಇಷ್ಟೇ ಅಲ್ಲ ಕಣಯ್ಯ ನಾವು ಕಸ ಜನರೇಟ್ ಮಾಡೋದನ್ನ ಸೋರ್ಸಿಂದಲೇ ಕಮ್ಮಿ ಮಾಡಬೇಕು ಹೆಂಗೆ ಅಂದ್ರೆ ಹೋಟೆಲ್ ಹೋಗುವಾಗ ಪಾತ್ರೆಗಳನ್ನು ತರ್ತೀವಿ ಅಂದ್ರೆ ಮನೆಯಿಂದನೇ ಡಬ್ಬ ತಗೊಂಡೋಗೋದು ಈಗ ಶಾಪಿಂಗ್ಗೆಲ್ಲ ಹೋಗುವಾಗ ಶಾಪಿಂಗ್ ಬ್ಯಾಗ್ ನಾವೇ ತಗೊಂಡೋಗೋದು ಎಲ್ಲಿ ಶಾಪಿಂಗ್ ಬ್ಯಾಗ್ ಒಂದು ನಿಮಿಷ ಈ ಥರದ್ದು ನೋಡಿ ಈ ತರ ಬ್ಯಾಗ್ ತಗೊಂಡೋಗೋದು ಈ ತರ ತಗೊಂಡೋಗೋದು ಇದು ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಪ್ರತಿ ಸಲ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋಗೋದು ಮನೆಯಿಂದಲೇ ಒಂದು ಬಾಟಲ್ ತಗೊಂಡೋಗೋದು ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಹಾಗೂ ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿಗೂ ಹಿತ ಇಷ್ಟಿನ ನಾನು ಈ ಮಾಹಿತಿನೆಲ್ಲ ತುಂಬಾ ಲೈಟಾಗಿ ತಗೊಂಡಿದ್ದಾದ್ರು ಇವತ್ತಿನ ನೀನು ಹೇಳ್ದಂಗೆ ಕೇಳಿದ್ರೆ ಕಸ ಸಪ್ರೇಟ್ ಮಾಡಿ ಆದ್ರೆ ನಮ್ಮ ಏರಿಯಾದಲ್ಲಿ ಎಲ್ಲಿ ಅದರಲ್ಲಿ ಕಸ ಬಿಸಾಕಿರ್ತಾರೆ ನೀವು ನೋಡಿದ್ದೀರಾ ಮೇಡಮ್ ಅದಕ್ಕೆಲ್ಲ ಏನು ಸೊಲ್ಯೂಷನ್ ಏನಾದರೂ ಇದೆಯಾ ಸರ್ ಇವಾಗ ನೀವು BBMP ಅವ್ರಿಗೆ ಸಹಾಯ ಪಡ್ಕೊಂಡ್ರೆ ಅಥವಾ ಫೋನ್ ನಂಬರ್ ಕಾಲ್ ಮಾಡಿದ್ರೆ